ಉದ್ದೇಶವೇನೆಂದರೆ ಬರಲು ಸಾಧ್ಯವಿಲ್ಲದೆ ಇರುವರು, ಅನಾರೋಗ್ಯದಿಂದ ಮನೆಯಲ್ಲೇ ಇರುವರು ಒಮ್ಮೆ ನಮ್ಮ ಶ್ರೀನಿವಾಸರ ದರ್ಶನವನ್ನು ಮಾಡಿ ಅಲ್ಲಿಂದಲೇ ಆನಂದ ಪಡಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇವೆ. ಈ ವಿಡಿಯೋವನ್ನು ನೋಡಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಆನಂದವಾದರೆ ಸಬ್ಸ್ಕ್ರೈಬ್ ಮಾಡಿ. ಬಹಳ ಉತ್ತಮವಾಗಿದೆ ಎಂದು ನಿಮಗೆ ಮನಸ್ಸಿಗೆ ಅನಿಸಿದರೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ನೋಡಲಿ. ಎಲ್ಲರೂ ಬರಲು ಸಾಧ್ಯವಿಲ್ಲ. ಇಂಥ ಕಾರ್ಯಕ್ರಮವನ್ನು ಊರಿನ ಗ್ರಾಮಸ್ಥರು ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. HN ಕೇಶವನ್ ಹುಲಿಕಲ್. ಬನ್ನಿ. ಪವಿತ್ರೋತ್ಸವ. ನಾನು ಈ ಕೈಯಲ್ಲಿ ಪವಿತ್ರವನ್ನು ಹಿಡಿದುಕೊಂಡಿದ್ದೇನೆ. ವರ್ಷಕ್ಕೆ ಒಮ್ಮೆ ದೇವಸ್ಥಾನಗಳಲ್ಲಿ ಪವಿತ್ರೋತ್ಸವವನ್ನು ಮಾಡಿ ಈ ಪವಿತ್ರವನ್ನು ಕೊಡ್ತಾರೆ. ಈ ಪವಿತ್ರವನ್ನು ಹಾಕಿಕೊಳ್ಳುವ ಉದ್ದೇಶ, ನಾವು ಭಗವಂತನಿಗೆ ಪೂಜೆ ಮಾಡುವಾಗ ಈ ಪವಿತ್ರವನ್ನು ಹಾಕಿಕೊಂಡು ಪೂಜೆ ಮಾಡುತ್ತೇವೆ. ಈ ಪವಿತ್ರವನ್ನು ಯಾವಾಗಲೂ ಕೊಡುವುದಿಲ್ಲ. ವರ್ಷಕ್ಕೆ ಒಮ್ಮೆ ಪವಿತ್ರೋತ್ಸವವನ್ನು ಮಾಡಿದಾಗ ಅದನ್ನು ನಮಗೆ ಕೊಡುತ್ತಾರೆ. ಆ ಪವಿತ್ರೋತ್ಸವದಲ್ಲಿ ನಮ್ಮೆಲ್ಲರಿಗೂ ಕಸ್ತೂರಿ ರಂಗನ್ ಕಮಿಷನರ್, ನಿವೃತ್ತ ಕಮಿಷನರ್ ಕಸ್ತೂರಿ ರಂಗನ್ ಅವರು ಬಂದು ಎಲ್ಲರಿಗೂ ಇದನ್ನು ನಮಗೆ ಮಾಲಾರ್ಪಣೆ ಮಾಡಿ ಹಾಕಿದರು. ಇದು ನಮ್ಮ ಸೌಭಾಗ್ಯವಲ್ಲವೇ? ಇದು ನಮ್ಮ ಸೌಭಾಗ್ಯವಲ್ಲವೇ? ಬನ್ನಿ, ಒಮ್ಮೆ ನಾವು ಹುಲಿಕಲ್ ಪ್ರೋಗ್ರಾಮನ್ನು ನೋಡಿ ಆನಂದ ಪಡೋಣ, ಅಲ್ಲವೇ? ಬನ್ನಿ. ಪವಿತ್ರೋತ್ಸವದ ದಿವಸ ರಾಜಬೀದಿಯಲ್ಲಿ ಗರುಡೋತ್ಸವ ನಡೆಯಿತು. ಆನಂತರ ದೇವಸ್ಥಾನದಲ್ಲಿ ಹೋಮ ಪೂಜೆಗಳನ್ನು ನೋಡುವ. ಬನ್ನಿ, ಎಲ್ಲರೂ ವೀಕ್ಷಿಸಿ.